ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ನಾನು ನಿಮ್ಮ ನಾಗವಾಣಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಬಂದು ಧ್ರುವ ನೋಡ್ರಿ ಹಾಯ್ ಮಾಡತ್ತಾನ. ಇವತ್ತು ನಾವು ಸ್ವಲ್ಪ ಹೊಲಕ್ಕೆ ಹೊಂಟೀವ್ರಿ. ಹಂಗಾಗಿ ಅಲಸಂದಿ ಕಾಳಿಗೆ ಅಲಸಂದಿ ಗಿಡ ಹಾಕಿವ್ರಿ. ಅದಕ್ಕೆಲ್ಲ ಸ್ವಲ್ಪ ಎಣ್ಣೆ ಹೊಡಿಬೇಕು. ಈಗ ನಾನು ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡತ್ತೇನೆ ರೀ. ಈಗ ಸುಮಾರು 12 ಗಂಟೆಗೆ ಹೊಲ್ದಾಗ ಕರೆಂಟ್ ಬರುತ್ತೆ ರೀ. ಕರೆಂಟ್ ಬಂದಮೇಲೆ ನಾವು ಸ್ವಲ್ಪ ನೀರೆಲ್ಲ ತೊಗೊಂಡು ಸ್ವಲ್ಪ ಟಾನಿಕ್ ಎಲ್ಲ ಹೊಡಿಬೇಕು ರೀ ಎಣ್ಣೆ ಇದಕ್ಕೆ ಗಿಡಕ್ಕೆ. ಹಾಗಾಗಿ ನಾನು ಇವತ್ತು ಯಾವ್ಯಾವ ರೆಸಿಪಿ ಮಾಡ್ತೀನಿ ಅಂಥೇಳಿ ನಿಮ್ಗೆ ತಿಳಿಸ್ಕೊಡ್ತೇನೆ ರೀ. ಅವನ್ನೆಲ್ಲ ಸ್ನಾನ ಆಗೈತೆ ರೀ. ಸ್ನಾನ ಆಗಿ ಕುಂತಾನೆ ರೀ. ನಾನು ಈಗ ಅಡುಗೆ ಮಾಡ್ಬೇಕು ರೀ. ಬರ್ರಿ ಫ್ರೆಂಡ್ಸ್, ನಾನು ಏನೇನು ಅಡುಗೆ ಮಾಡ್ತೀನಿ ಅಂತೇಳಿ ನಿಮ್ಗೆ ತೋರಿಸ್ತೇನೆ ರೀ. ನೋಡಿರಿ ಫ್ರೆಂಡ್ಸ, ಇವತ್ತು ಬೆಳಗ್ಗೆನೇ ಆಂಜನೇಯ ಬಂದಿತ್ತು ರೀ ನಮ್ಮ ಮನೆಗೆ. ಅದು ಒಟ್ಟು ನಾನು ಇದ್ನಂದ್ರೆ ಬರುತ್ತೆ ರೀ ಅಡುಗೆ ಮನೆ ಕಡೆ. ಅದಕ್ಕೇನು ಇರಲಿಲ್ಲ ರೀ. ರಾತ್ರಿ ಚಪಾತಿನೇ ಇತ್ತು, ಚಪಾತಿನೇ ಕೊಟ್ಟಿನಿ. ಚಪಾತಿನೇ ತಿನ್ನತೈತೆ ರೀ. ಈಗ ಶನಿವಾರ ಆಗಿದ್ದಿದ್ರೆ ನನಗೂ ಖುಷಿ ಆಯ್ತು ರೀ. ನೋಡಿರಿ ಹೆಂಗೆ ತಿನ್ನತೈತಿ. ನಮ್ಮ ಮನ್ಯಾಗ ಎಲ್ಲರೂ ಬೈತಾರೆ, ಈಕೆ ಭಾಳ ಹಚ್ಕೊಂಡ್ಬಿಟ್ಟಾಳೆ ಅವಕ್ಕೆಲ್ಲ. ಅವು ಬಂದು ಮನ್ಯಾಗ ಕುಂದಿರ್ತಾವೆ ಅಂತೇಳಿ. ಈಗ ನೋಡಿರಿ ನೆಕ್ಸ್ಟ್ ಒಲೆ ಉರಿ ಮಾಡಿ ಬೀನ್ಸನ್ನು ಹುರ್ಕೊಳತ್ತೇನೆ ರೀ ಫ್ರೆಂಡ್ಸ್. ನೋಡ್ತಾ ಇದ್ರಲ್ಲ, ನಮ್ಮ ಮನೆಯಲ್ಲಿ ರಾತ್ರಿನೇ ಕರೆಂಟ್ ಹೋಗಿತ್ತು ಫ್ರೆಂಡ್ಸ್. ಹಾಗಾಗಿ ಸ್ವಲ್ಪ ಬೆಳಕಿರಲಿಲ್ಲ. ನೋಡಿರಿ ಒಲೆ ಮೇಲೆ ಬೀನ್ಸ್ ಹುರ್ಕೊಂಡಾತು. ಚೆನ್ನಾಗಿ ಹುರ್ಕೊಳಕ್ಕೆ ಕುಂತೀನಿ ರೀ ಫ್ರೆಂಡ್ಸ್. ಅದು ಸ್ವಲ್ಪ ಕಾಣ್ತಾ ಇಲ್ಲ. ಒಲೆ ಮೇಲೆ ಹುರಿದ್ರಿಂದ ಲೈಟ್ ಇರ್ಲಾರ್ದಕ್ಕೆ ನೋಡಿರಿ ನೀಟಾಗಿ ಹುರ್ಕೊಂಡೀನಿ ರೀ. ಬಿಸಿ ಬೀನ್ಸ ಹುರಿದೀನಿ ರೀ. ನೋಡ್ತಾ ಇದ್ರಲ್ಲ ಯಾವ ರೀತಿ ಅಂತ. ಈ ಕಡೆ ಜಿಗಟೆಗೆ ಜೋಳದ ರೊಟ್ಟಿ ಮಾಡ್ಬೇಕಂತೇಳಿ ಅಂದ್ಕೊಂಡಿನಿ ರೀ. ಮತ್ತು ಹೊಲಕ್ಕೆ ಹೋಗೋದಂತೇಳಿ ದೊಡ್ಡ ಏನು ನಾಷ್ಟ ಮಾಡಲಿಲ್ಲ ರೀ. ಜೋಳದ ರೊಟ್ಟಿನ ಮಾಡಾಕೊಂತೀನಿ. ಜೋಳದ ರೊಟ್ಟಿ ಮಾಡೋಕೆ ಜಿಗಿಟ್ ಹಾಕಾತ್ರಿ. ಈಗ ಸ್ವಲ್ಪ ನೀರು ಕಾಸಿ ಅದ ಡಬ್ರ್ಯಾಗ ಸ್ವಲ್ಪ ಪಲ್ಯನೂ ಮಾಡ್ತೀನಿ. ನೋಡ್ತಿರಲ್ಲ ಜಿಗಿಟ್ ಹೆಂಗೆ ಹಾಕಾಕೊಂತೀನಿ ಅಂಥೇಳಿ. ಈಗ ಡಬರಿ ಕಾದೈತ್ರಿ. ಸ್ವಲ್ಪ ಎಣ್ಣೆ ಹಾಕೀನಿ ರೀ ಒಗ್ಗರಣೆಗೆ. ಜಿಗಿಟ್ ಹಾಕಾತ್ರಿ. ಒಗ್ಗರಣೆಗೆ ಎಣ್ಣೆನ ಹಾಕಿನಿ. ಸಾಸಿವೆ ಹಾಕ್ಕೊಳಕ್ಕೆ ಕುಂತೀನಿ ರೀ. ಸಾಸಿವೆ ಚಟಪಟ ಅಂದಮೇಲೆ ಕರಿಬೇವು ಹಾಕ್ಕೊತೀನಿ ರೀ ಒಂದು ಸ್ವಲ್ಪ. ನೆಕ್ಸ್ಟ್ ಹೆಚ್ಚಿದಂಥ ಈರುಳ್ಳಿ ಹಾಕ್ಕೊಂಡೇನಿ ರೀ. ಒಂದು ಸ್ವಲ್ಪ ಅರಿಶಿಣ ಪುಡಿ, ಹಾಗೆ ಹಸಿ ಖಾರ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ನಾನು ಹಸಿ ಖಾರನ ಹಾಕಾಕೊಂತೀನಿ ರೀ ಫ್ರೆಂಡ್ಸ್. ಈಗ ಎಲ್ಲ ಕೈಯಾಡ್ಸಾತ್ರಿ. ಆಗ ಉಪ್ಪು ಹಾಕ್ಕೊಂಡಿದ್ದು ಸ್ಕಿಪ್ ಆಗೈತೆ ರೀ. ಇಲ್ಲೇ ಉಪ್ಪು ಕೂಡ ಹಾಕ್ಕೊಂಡಿದ್ದೆ ನಾನು. ಈಗ ಹುರ್ಕೊಂಡಿರುವಂಥ ಬೀನ್ಸ್ ಹಾಕ್ಕೊಂಡಾಯ್ತು ನೋಡಿರಿ ಫ್ರೆಂಡ್ಸ್. ಸ್ವಲ್ಪ ಗುರೋಳ್ ಪುಡಿ ಹಾಕಿ ಕಡ್ಡಾಡಿಸಿದ್ರೆ ಬೀನ್ಸ್ ಪಲ್ಯ ರೆಡಿ ಆಯ್ತು ರೀ. ಸ್ವಲ್ಪ ಕುದಿಯೋದಕ್ಕೆ ನೀರು ಹಾಕೀನಿ ರೀ. ಈಗ ಈ ಕಡೆ ಇನ್ನೊಂದು ಗ್ಯಾಸ್ ಮೇಲೆ, ಈ ಕಡೆ ಬೀನ್ಸ್ ಕುದಿಯತೈತೆ ರೀ. ಈ ಕಡೆ ಇನ್ನೊಂದು ಗ್ಯಾಸ್ ಮೇಲೆ ಉದುರು ಬೇಳೆ ಪಲ್ಯ ಅಂತ ಹೇಳ್ತೀವಿ ನಾವು. ತೊಗರಿಬೇಳೆನ ಮುಂಚೆಲ್ಲ ತೋರಿಸ್ದಂಗೆ ನಾನು ನೆನೆ ಹಾಕಿಟ್ಟಿದ್ನಿ ರೀ. ಈಗ ಅದನ್ನು ಒಂದು ಸ್ವಲ್ಪ ಒಗ್ಗರಣೆ ಹಾಕಾಕೊಂತೀನಿ ರೀ. ಇದಕ್ಕೆ ಬೆಳ್ಳುಳ್ಳಿ ಹಾಕಿದ್ರೆ ಭಾರಿ ಟೇಸ್ಟ್ ಇರುತ್ತೆ ರೀ. ಇದಕ್ಕೆ ಇನ್ನೊಂದು ಖಾರಬ್ಯಾಳೆ ಅಂತಲೂ ಕರಿತೀವಿ ನಾವು ಈ ಕಡೆ. ನೋಡ್ತಿರಲ್ಲ ಯಾವ ರೀತಿ ಒಗ್ಗರಣೆ ಹಾಕಿದೆ ಅಂಥೇಳಿ. ಈಗ ಸ್ವಲ್ಪ ಕೆಳಗೆ ಇಳಿವಿ ಕೆಂಪು ಖಾರ ಪುಡಿ ಹಾಕ್ತೀನಿ ರೀ. ಇದು ಕೆಂಪು ಖಾರ ಪುಡಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ರೀ. ಕಲರು ಚೆಂದ ಇರುತ್ತೆ ರೀ. ರುಚಿನೂ ಮಸ್ತ್ ಇರುತ್ತೆ ರೀ. ಈ ಖಾರ ಯಾಕೆ ಇಳಿವಿ ಹಾಕಿದ್ನಂದ್ರೆ ರೀ, ಬಣ್ಣ ಚೆಂದ ಬರುತ್ತೆ ರೀ. ಟೇಸ್ಟು ಚಲೋ ಇರುತ್ತೆ ರೀ. ಮತ್ತು ಕೆಂಪಗೆ ಕಲರ್ ಬ್ಯಾಳೆ ಪಲ್ಯ ಭಾಳ ಚೆಂದ ಆಗುತ್ತೆ ರೀ. ಈಗ ನೆನೆಗೆ ಇಟ್ಕೊಂಡಿದ್ದು ಬ್ಯಾಳಿನೆಲ್ಲ ನೀಟಾಗಿ ತೊಳ್ಕೊಂಡು ಅದಕ್ಕೆ ಹಾಕ್ಕೋತೀನಿ ನೋಡಿರಿ ಫ್ರೆಂಡ್ಸ್. ಇವತ್ತು ಒಟ್ಟು 2 ಪಲ್ಯ, ಒಂದು ಪಚಡಿ ಅಂತೀವಿ ರೀ, ಅಥವಾ ನೀವು ಕೋಸಂಬರಿ ಅಂತೀರೋ ಆ ರೀತಿ ಒಂದು ಪಚಡಿ ಮಾಡಿ ತೋರಿಸ್ತೀನಿ. ಈ ಕಡೆ ಬೀನ್ಸ್ ಪಲ್ಯ ಕುದೀತ್ರಿ. ನೋಡ್ತಾ ಇದ್ರಲ್ಲ ಹೆಂಗೆ ಕುದೈತೆ ಅಂತೇಳಿ. ಮಸ್ತ್ ಟೇಸ್ಟ್ ಆಗಿರುತ್ತೆ ರೀ ಈ ಥರ ಪಲ್ಯ ಮಾಡೋದ್ರಿಂದ. ಈಗ ಮತ್ತು ಬ್ಯಾಳಿನೂ ಕುದೀತ್ರಿ. ಹಂಗೆ ಇದು ನಾನು ಮುಂಜಾನೆ ತೋರಿಸ್ದಂಗೆ ಇವು ನೆನೆಹಾಕಿದ್ದು ಮೆಂತ್ಯ ಕಾಳು ರೀ. ಅದಕ್ಕೆ ಸ್ವಲ್ಪ ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ ಹಾಕಿ ಇದೊಂದು ಸಲಾಡ್ ಮಾಡ್ದಂಗೆ ಮಾಡೀನಿ ರೀ. ನೋಡಿರಿ ಇವತ್ತು ಬೀನ್ಸ್ ಪಲ್ಯ, ಹಂಗೆ ಬ್ಯಾಳೆ ಪಲ್ಯ ಮತ್ತು ಸಲಾಡು ಕೂಡ ರೆಡಿ ಆಗೈತೆ ರೀ. ಇದನ್ನು ಉಪ್ಪು ಖಾರ ಮೊದಲು ಹಾಕಿಟ್ಕೊಬಾರ್ದು ರೀ. ನಾವು ತಿನ್ನುವತ್ನಾಗ ಅಷ್ಟು ನಮ್ಗೆ ಎಷ್ಟು ಬೇಕು ಅಷ್ಟು ಉಪ್ಪು, ಅಷ್ಟು ಖಾರ ಹಾಕಿ 2 ರೊಟ್ಟಿ ತಿಂದುಬಿಟ್ರೆ ಭರ್ಜರಿ ಹೊಟ್ಟೆ ತುಂಬುತ್ತೆ ರೀ. ಮತ್ತು ಇದು ಜವಾರಿ ಊಟ ರೀ. ನೋಡ್ರಿ ಫ್ರೆಂಡ್ಸ, ಈಗ ಹೊಲಕ್ಕೆ ಬರಾಕುಂತೀವಿ ರೀ. ನಮ್ಮ ಮನೆಯವ್ರ ಎಣ್ಣೆ ಕ್ಯಾನ್ ಹಾಕ್ಕೊಂಡು ಹೊಂಟಾರ್ರಿ. ನೋಡ್ರಿ ಇಲ್ಲೇ ಮೊನ್ನೆ ಹೂವಿನ ಗಿಡ ಹಾಕಿದ್ರು. ಈಗ 3-4 ತಿಂಗಳದಿಂದ ಹೂವಿನ ಗಿಡ ಹಾಕಿದ್ದು ರೀ. ದಾಸವಾಳ ಗಿಡ ಚಂದ ಹೂ ಬಿಡ್ತೈತ್ರಿ. ಅದು ಇವತ್ತು ಕೂಡ 2 ಹೂ ಬಿಟ್ಟೈತ್ರಿ. ಹೂ ನೋಡಿದ್ರೆ ಯಾರಿಗೆ ಖುಷಿ ಆಗಲ್ರಿ. ಭಾಳ ಖುಷಿ ಆಯ್ತು ರೀ ಇವತ್ತು ಅವ್ನ ಅಳ್ಳಿದ್ದು ನೋಡಿ. ದಿನ 2 ಹೂ ಬಿಡ್ತೈತ್ರಿ. ಈ ಕಡೆ ಸ್ವಲ್ಪ ಆನಿಯನ್ ಹಾಕ್ಕೊಂಡಿವ್ರಿ. ಹಂಗೆ ಈ ಕಡೆ ಒಂಚೂರು ಇದು ಏನು ರೀ ಬೀನ್ಸರ್ ಈಗೀಗ ಹುಟ್ಟಾತಿದ್ರೆ ಅದು ಮಣ್ಣು ಉಡೈತ್ರಿ ಅಂತ ಬೀನ್ಸ್. ನೋಡ್ರಿ ಹೆಂಗೆ ಹುಟ್ಟೈತೆ ಅಂಥೇಳಿ. ಸಣ್ಣಗೆ ಹುಟ್ಟೈತ್ರಿ ಈಗ 2. ನೋಡಿರಿ ಫ್ರೆಂಡ್ಸ್, ಇವಾಗ ಹೊಲಕ್ಕೆ ಬಂದೀವಿ. ಹೊಲಕ್ಕೆ ಬಂದು ಇವತ್ತು ಅಲಸಂದಿಗೆ ಒಂದು ಸ್ವಲ್ಪ ಎಣ್ಣೆ ಹೊಡೆದೈತ್ರಿ. ಹಾಗಾಗಿ ಹೊಡಿತೀನಿ ರೀ. ನೋಡ್ರಿ ಇಲ್ಲೇ ಈ ಸೈಡ್ ಕಾಣುತ್ತಲ್ಲ ರೀ ಅಲಸಂದಿ. ಇದು ಅಲಸಂದಿ ರೀ. ಎಣ್ಣೆ ಟ್ಯಾಂಕು ಮತ್ತು ಔಷಧ ಎಲ್ಲ ತೊಗೊಂಡು ಬಂದೀವಿ ರೀ.
ಇನ್ನೇನು ನೀರು ಬರುತ್ತೆ, ನೀರು ಬಂದಮೇಲೆ ನಾವು ಎಣ್ಣೆ ಅಂದರೆ ಟಾನಿಕ್ ಯಾವ ರೀತಿ ಹೊಡಿತೀವಿ ಅಂಥೇಳಿ ತೋರಿಸ್ತೀನಿ ರೀ ಫ್ರೆಂಡ್ಸ್ ಇವತ್ತು. ನೋಡಿರಿ ಇದೇ ನೋಡಿರಿ ಸಣ್ಣ ಸಣ್ಣದು ಐತ್ರಿ, 1 ತಿಂಗಳದ್ದು ಐತ್ರಿ ಇದು ಅಲಸಂದಿ ಕಾಣಿಸುತ್ತಲ್ರಿ. ಡ್ರಿಪ್ ಮಾಡೀವ್ರಿ ಇದಕ್ಕೆ. ರಾತ್ರಿ ಕರೆಂಟ್ ಬಂದಾಗ ನೀರು ಬಿಡ್ತೀವಿ ರೀ. ಈಗ ಸ್ವಲ್ಪ ಸಣ್ಣದೈತ್ರಿ, ಸ್ವಲ್ಪ ಎಲೆಗಳೆಲ್ಲ ಮುದ್ದೆ ಆಗೋದಕ್ಕೆ ಮತ್ತು ಸ್ವಲ್ಪ ಸೀರು ಅಂತಾರೆ ಅದಕ್ಕೆ, ಸೀರು ಹತ್ತದ ಸಂಬಂಧ ಅದು ಸ್ವಲ್ಪ ಟಾನಿಕ್ ಹೊಡಿಬೇಕಾಗತ್ತೆ ರೀ. ಟಾನಿಕ್ ಇವತ್ತು ನಾವು ಹೊಡಿತೀವಿ ನೋಡಿರಿ ಫ್ರೆಂಡ್ಸ. ಈ ರೀತಿ ನಾವು ಆ ಪೌಡ್ರ ಮತ್ತು ಟಾನಿಕ್ನ ನೀರನ್ನ ಕಲಸಿ ಹಿಂಗೆ ನಮ್ಮ ಮನೆಯವ್ರ ಸ್ಪ್ರೇ ಮಾಡತ್ತಾರೆ ರೀ ಎಲ್ಲ ಅಲಸಂದಿಗೆ. ನೋಡಕ್ಕೆ ಕುಂತಿರಲ್ರಿ ಹಂಗೈತೆ ಅಂತ ಡ್ರಿಪ್. ಮತ್ತು ನಮ್ಮ ಹೊಲ್ದಾನ ಬನ್ನಿ ಗಿಡಕ್ಕೆ ಒಂದು ಮಲ್ಗೆ ಹೂವಿನ ಗಿಡ ಹಾಕಿವ್ರಿ, ಮಲ್ಗೆ ಹೂವಿನ ಬಳ್ಳಿ ಹಾಕಿವ್ರಿ. ಹಂಗೆ ಒಂದು ಪತ್ರೆ ಗಿಡ, ಬಿಲ್ಪತ್ರೆ ಗಿಡ ಐತ್ರಿ, ಮತ್ತು ಬನ್ನಿ ಗಿಡ ಕೂಡ ಐತೆ. ನೋಡ್ರಿ ಇಲ್ಲಿ ಹೆಂಗೈತೆ ಅಂಥೇಳಿ. ಇದ್ರ ಜೊತೆಗೆ ಜವಾರಿ ಊಟನೂ ರೆಡಿ ಆಗೈತೆ ರೀ. ಈ ರೀತಿ ಈ ದಿನ ಹಿಂಗೆ ಕಳೆದೀವ್ರಿ. ಈ ಒಂದು ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಫ್ರೆಂಡ್ಸ. ಬರ್ರಿ ಫ್ರೆಂಡ್ಸ ಊಟ ಮಾಡೋಣ.